ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮನಸ್ವಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ಇನ್ನು ಈ ವಿಡಿಯೋದಲ್ಲಿ ಮಂಡ್ಯ DCC ಬ್ಯಾಂಕ್ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ನಲ್ಲಿ ಭಾರತೀಯ ಸಂವಿಧಾನ ಇದ್ರ ಬಗ್ಗೆ ಯಾವ್ಯಾವ ಕ್ವಶನ್ಸ್ ಬಂದಿತ್ತು ಅಂತ ನೋಡೋಣ. ನಾನು ಯಾವ್ಯಾವ ಕ್ವಶನ್ಸ್ ಬಂದಿತ್ತು ಅದರ ಆನ್ಸರ್ ಏನು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ಈ ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಮುಂದೆ ಹೆಚ್ಚು ವಿಡಿಯೋ ಮಾಡೋಕ್ಕೆ ತುಂಬ ಸಪೋರ್ಟ್ ಆಗುತ್ತೆ. ಇನ್ನು ಈ ವಿಡಿಯೋ ಇಷ್ಟ ಆದರೆ ವಿಡಿಯೋ ಕೊನೆಯಲ್ಲಿ ಒಂದು ಲೈಕ್ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇನ್ನು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ನಲ್ಲಿ ಬಂದಿರುವಂಥ ಮೊದಲನೇ ಪ್ರಶ್ನೆ, ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ 1993ಕ್ಕೆ ರಾಜ್ಯಪಾಲರು ಸಮ್ಮತಿ ನೀಡಿದ ದಿನಾಂಕ ಯಾವುದು? ಅದರಲ್ಲಿ ಬಂದಿರುವಂಥ ಆಪ್ಷನ್ಸ್ 2ನೇ ಏಪ್ರಿಲ್ 1993, 30ನೇ ಏಪ್ರಿಲ್ 1993, 31ನೇ ಮಾರ್ಚ್ 1993, 27ನೇ ಡಿಸೆಂಬರ್ 1993. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, 30ನೇ ಏಪ್ರಿಲ್ 1993. ಇನ್ನು ಮುಂದಿನ ಪ್ರಶ್ನೆ, ಪಂಚಾಯತ್ ರಾಜ್ ಸಂಸ್ಥೆಗಳು ಮುಖ್ಯವಾಗಿ ಅನುದಾನವನ್ನು ಯಾರಿಂದ ಅವಲಂಬಿಸಿರುತ್ತದೆ? ಆಪ್ಷನ್ಸ್ ಬಂದು ಆಪ್ಷನ್ ಎ ಸ್ಥಳೀಯ ತೆರಿಗೆಗಳು, ಆಪ್ಷನ್ ಬಿ ಸರ್ಕಾರದ ಹಣಕಾಸು, ಆಪ್ಷನ್ ಸಿ ಆಸ್ತಿ ತೆರಿಗೆಗಳು, ಆಪ್ಷನ್ ಡಿ ವಿಶೇಷ ತೆರಿಗೆಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸರ್ಕಾರದ ಹಣಕಾಸು. ಇನ್ನು ಮುಂದಿನ ಪ್ರಶ್ನೆ, ಸಂವಿಧಾನ ಸಭೆಯು ಕರಡು ಸಮಿತಿಯನ್ನು ಈ ದಿನದಂದು ನೇಮಿಸಿತು. ಆಪ್ಷನ್ ಎ 29ನೇ ಆಗಸ್ಟ್ 1947, ಆಪ್ಷನ್ ಬಿ 26ನೇ ನವೆಂಬರ್ 1949, ಆಪ್ಷನ್ ಸಿ 9ನೇ ಡಿಸೆಂಬರ್ 1946, ಆಪ್ಷನ್ ಡಿ 26ನೇ ನವೆಂಬರ್ 1946. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 29ನೇ ಆಗಸ್ಟ್ 1947. ಮುಂದಿನ ಪ್ರಶ್ನೆ, ಯಾವ ವಿಧೇಯಕದ ಪ್ರಕಾರ ಅಸ್ಪೃಶ್ಯತೆ ನಿರ್ಬಂಧಿಸಿದೆ ಮತ್ತು ಅದರ ಆಚರಣೆಯು ಶಿಕ್ಷಾರ್ಹವಾಗಿದೆ? ಆಪ್ಷನ್ ಎ ವಿಧೇಯಕ 17, ಆಪ್ಷನ್ ಬಿ ವಿಧೇಯಕ 18, ಆಪ್ಷನ್ ಸಿ ವಿಧೇಯಕ 14, ಆಪ್ಷನ್ ಡಿ ವಿಧೇಯಕ 15. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವಿಧೇಯಕ 17. ಇನ್ನು ಮುಂದಿನ ಪ್ರಶ್ನೆ, ರಿಟ್ ಅನ್ನು ಯಾವುದೇ ವ್ಯಕ್ತಿಗೆ, ಯಾವುದೇ ಅಧಿಕಾರಿ ಅಥವಾ ಖಾಸಗಿ ವ್ಯಕ್ತಿಗೆ ವ್ಯಕ್ತಿಯು ತನ್ನ ವಶದಲ್ಲಿ ಹೊಂದಿರುವ ವ್ಯಕ್ತಿಗೆ ತಿಳಿಸಬಹುದು. ಆಪ್ಷನ್ ಎ ಕೋ ವಾರೆಂಟೋ, ಆಪ್ಷನ್ ಬಿ ಪ್ರಾಹಿಬಿಷನ್, ಆಪ್ಷನ್ ಸಿ ಹೇಬಿಯಸ್ ಕಾರ್ಪಸ್, ಆಪ್ಷನ್ ಡಿ ಮ್ಯಾಂಡಮಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹೇಬಿಯಸ್ ಕಾರ್ಪಸ್. ಮುಂದಿನ ಪ್ರಶ್ನೆ, ಯಾವ ಸಂವಿಧಾನದ ತಿದ್ದುಪಡಿಯು ಮಂತ್ರಿಗಳ ಮಂಡಳಿಯನ್ನು ಕೆಳಮನೆಗೆ 15%ಗೆ ಸೀಮಿತಗೊಳಿಸಿತು? ಆಪ್ಷನ್ ಎ 92ನೇ ತಿದ್ದುಪಡಿ, ಆಪ್ಷನ್ ಬಿ 93ನೇ ತಿದ್ದುಪಡಿ, ಆಪ್ಷನ್ ಸಿ 90ನೇ ತಿದ್ದುಪಡಿ, ಆಪ್ಷನ್ ಡಿ 91ನೇ ತಿದ್ದುಪಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 91ನೇ ತಿದ್ದುಪಡಿ. ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಯಾರು ಸಂಸತ್ತಿನ ವೇಳೆ ಉಭಯ ಸದನಗಳನ್ನು ಉದ್ದೇಶಿಸಿ ಮಾತನಾಡುತ್ತಾರೆ? ಆಪ್ಷನ್ ಎ ಭಾರತದ ಮುಖ್ಯ ನ್ಯಾಯಮೂರ್ತಿ, ಆಪ್ಷನ್ ಬಿ ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್, ಆಪ್ಷನ್ ಸಿ ಭಾರತದ ಅಟಾರ್ನಿ ಜನರಲ್, ಆಪ್ಷನ್ ಡಿ ಭಾರತೀಯ ರಿಸರ್ವ್ ಬ್ಯಾಂಕ್ ಗವರ್ನರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತದ ಅಟಾರ್ನಿ ಜನರಲ್. ಮುಂದಿನ ಪ್ರಶ್ನೆ, ಲೋಕಸಭೆಯ ಕಾರ್ಯದರ್ಶಿಗಳ ನೇರ ಮೇಲ್ವಿಚಾರಣೆಯಲ್ಲಿ ಬರುತ್ತದೆ. ಆಪ್ಷನ್ ಎ ಭಾರತದ ರಾಷ್ಟ್ರಪತಿ, ಆಪ್ಷನ್ ಬಿ ಸಂಸದೀಯ ವ್ಯವಹಾರಗಳ ಸಚಿವರು, ಆಪ್ಷನ್ ಸಿ ಲೋಕಸಭೆಯ ಸ್ಪೀಕರ್, ಆಪ್ಷನ್ ಡಿ ಗೃಹ ವ್ಯವಹಾರಗಳ ಸಚಿವಾಲಯ. ಸರಿಯಾದ ಉತ್ತರ ಆಪ್ಷನ್ ಸಿ ಲೋಕಸಭೆಯ ಸ್ಪೀಕರ್. ಮುಂದಿನ ಪ್ರಶ್ನೆ, ಭಾರತೀಯ ಸಂವಿಧಾನದ ಅನ್ವಯ ಉಚ್ಚ ನ್ಯಾಯಾಲಯಗಳಿಗೆ ಕೆಲವೊಂದು ರಿಟ್ಗಳನ್ನು ಹೊರಡಿಸಲು ಅವಕಾಶ ಮಾಡಿಕೊಡುವ ಅನುಚ್ಛೇದ ಯಾವುದು? ಆಪ್ಷನ್ ಎ ಅನುಚ್ಛೇದ 225, ಆಪ್ಷನ್ ಬಿ ಅನುಚ್ಛೇದ 226, ಆಪ್ಷನ್ ಸಿ ಅನುಚ್ಛೇದ 32, ಆಪ್ಷನ್ ಡಿ ಅನುಚ್ಛೇದ 227. ಸರಿಯಾದ ಉತ್ತರ ಆಪ್ಷನ್ ಬಿ ಅನುಚ್ಛೇದ 226. ಇನ್ನು ಮುಂದಿನ ಪ್ರಶ್ನೆ, ಭಾರತೀಯ ಸಂವಿಧಾನದ 312ನೇ ತಿದ್ದುಪಡಿಯ ಕೆಳಗೆ ವಿವಿಧ ಸೇವೆಗಳ ಸೃಷ್ಟಿಗೆ ಸಂಬಂಧಿಸಿದಂತೆ ಇದರಲ್ಲಿ ಯಾವುದಕ್ಕೆ ಅವಕಾಶ ಒದಗಿಸಿಲ್ಲ? ಆಪ್ಷನ್ ಎ ಅಖಿಲ ಭಾರತ ನ್ಯಾಯಾಂಗ ಸೇವೆ, ಆಪ್ಷನ್ ಬಿ ಭಾರತೀಯ ಆಡಳಿತ ಸೇವೆ, ಆಪ್ಷನ್ ಸಿ ಒಂದು ಅಥವಾ ಹೆಚ್ಚಿನ ಅಖಿಲ ಭಾರತ ಸೇವೆಗಳ ಸೃಷ್ಟಿ, ಆಪ್ಷನ್ ಬಿ ಕೇಂದ್ರಾಡಳಿತ ಪ್ರದೇಶಗಳಿಗೆ ವಿಶಿಷ್ಟ ಸೇವೆಗಳ ಸೃಷ್ಟಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೇಂದ್ರಾಡಳಿತ ಪ್ರದೇಶಗಳಿಗೆ ವಿಶಿಷ್ಟ ಸೇವೆಗಳ ಸೃಷ್ಟಿ. ಇನ್ನು ಮುಂದಿನ ಪ್ರಶ್ನೆ, ಭಾರತದ ಸಂವಿಧಾನ ಅಳವಡಿಸಲ್ಪಟ್ಟ ದಿನಾಂಕ ಯಾವುದು? ಆಪ್ಷನ್ ಎ ಜನವರಿ 26, 1950, ಆಪ್ಷನ್ ಬಿ ಜನವರಿ 26, 1949, ಆಪ್ಷನ್ ಸಿ ನವೆಂಬರ್ 26, 1949, ಆಪ್ಷನ್ ಡಿ ಡಿಸೆಂಬರ್ 31, 1949.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನವೆಂಬರ್ 26, 1949. ಮುಂದಿನ ಪ್ರಶ್ನೆ, ಉಚ್ಚ ನ್ಯಾಯಾಲಯದ ಮಾಜಿ ನ್ಯಾಯಾಧೀಶರು ಆಪ್ಷನ್ ಎ ಉಚ್ಚ ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ಅಭ್ಯಾಸ ಮಾಡುವಂತಿಲ್ಲ. ಆಪ್ಷನ್ ಬಿ ಸುಪ್ರೀಂ ಕೋರ್ಟ್ ಮತ್ತು ಇತರ ಹೈಕೋರ್ಟ್ಗಳಲ್ಲಿ ಅಭ್ಯಾಸ ಮಾಡುವುದು. ಆಪ್ಷನ್ ಸಿ ಯಾವುದೇ ನ್ಯಾಯಾಲಯದಲ್ಲಿ ಅಭ್ಯಾಸ ಮಾಡುವಂತಿಲ್ಲ. ಆಪ್ಷನ್ ಡಿ 2 ಎ ಮತ್ತು ಬಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 2 ಎ ಮತ್ತು ಬಿ. ಇನ್ನು ಮುಂದಿನ ಪ್ರಶ್ನೆ, ಸಂಬಂಧಿಸಿದ ಅಧಿಕಾರಿಯ ಸರ್ವೋಚ್ಚ ನ್ಯಾಯಾಲಯವು ಹೊರಡಿಸಿದ ಒಂದು ಆದೇಶಕ್ಕೆ ಆಪ್ಷನ್ ಎ ಕಾರ್ಯಾಂಗದ ಅನುಮೋದನೆಗೆ ಒಳಪಟ್ಟು ಬದ್ಧನಾಗಿರಬೇಕು. ಆಪ್ಷನ್ ಬಿ ತನ್ನ ಮೇಲಾಧಿಕಾರಿಯ ಅನುಮೋದನೆಗೆ ಒಳಪಟ್ಟು ಬದ್ಧನಾಗಿರಬೇಕು. ಆಪ್ಷನ್ ಸಿ ಅದು ಕಾನೂನಿನ ನಿಯಮ ಪ್ರಕಾರವಾಗಿದ್ದರೆ ಬದ್ಧನಾಗಿರಬೇಕು. ಆಪ್ಷನ್ ಡಿ ಯಾವುದೇ ಪೂರ್ವ ಷರತ್ತಿಲ್ಲದೆ ಬದ್ಧನಾಗಿರಬೇಕು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಯಾವುದೇ ಪೂರ್ವ ಷರತ್ತಿಲ್ಲದೆ ಬದ್ಧನಾಗಿರಬೇಕು. ಮುಂದಿನ ಪ್ರಶ್ನೆ, ಸಂವಿಧಾನದ 9ನೇ ಅನುಸೂಚಿಯು ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ 22 ಅಧಿಕೃತ ಭಾಷೆಗಳು. ಆಪ್ಷನ್ ಬಿ ಭೂ ಸುಧಾರಣೆ. ಆಪ್ಷನ್ ಸಿ ಪಕ್ಷಾಂತರ ನಿಷೇಧ. ಆಪ್ಷನ್ ಡಿ ಪಂಚಾಯತ್. ಸರಿಯಾದ ಉತ್ತರ ಆಪ್ಷನ್ ಬಿ ಭೂ ಸುಧಾರಣೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸರಿ? ಆಪ್ಷನ್ ಎ 14ನೇ ವಿಧಿ ಕಾನೂನಿನ ಮುಂದೆ ಎಲ್ಲ ಸಮಾನರು. ಆಪ್ಷನ್ ಬಿ 15ನೇ ವಿಧಿ ಲಿಂಗ, ಜಾತಿ, ಜನಾಂಗ, ಧರ್ಮ ಆಧರಿಸಿ ತಾರತಮ್ಯ ಮಾಡುವಂತಿಲ್ಲ. ಆಪ್ಷನ್ ಸಿ 16ನೇ ವಿಧಿ ಸಾರ್ವಜನಿಕ ಹುದ್ದೆ ಪಡೆಯಲು ಎಲ್ಲರಿಗೂ ಸಮಾನ ಅವಕಾಶವಿದೆ. ಆಪ್ಷನ್ ಡಿ ಇವುಗಳಲ್ಲಿ ಎಲ್ಲವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇವುಗಳಲ್ಲಿ ಎಲ್ಲವು. ಇನ್ನು ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನಾತ್ಮಕ ಸಂಸ್ಥೆ ಅಲ್ಲ? ಆಪ್ಷನ್ ಎ ಕೇಂದ್ರ ಲೋಕಸೇವಾ ಆಯೋಗ. ಆಪ್ಷನ್ ಬಿ ಭಾರತ ಚುನಾವಣಾ ಆಯೋಗ. ಆಪ್ಷನ್ ಸಿ ಲೆಕ್ಕ ನಿಯಂತ್ರಕ ಮತ್ತು ಮಹಾ ಲೆಕ್ಕ ಪರಿಶೋಧಕ. ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ ಚುನಾವಣಾ ಆಯೋಗ. ಇನ್ನು ಮುಂದಿನ ಪ್ರಶ್ನೆ, ಲೋಕಸಭೆ ಚುನಾವಣೆಗಾಗಿ ನಾಮಪತ್ರವು ಇವರಿಂದ ಸಲ್ಲಿಸಲ್ಪಡಬಹುದು. ಆಪ್ಷನ್ ಎ ಭಾರತದಲ್ಲಿ ವಾಸಿಸುವ ಯಾರಿಂದಲೂ. ಆಪ್ಷನ್ ಬಿ ಮತಕ್ಷೇತ್ರವೊಂದರ ಮತದಾರರ ಪಟ್ಟಿಯಲ್ಲಿ ಹೆಸರು ಕಂಡುಬರುವ ಭಾರತದ ಯಾವುದೇ ಪ್ರಜೆ. ಆಪ್ಷನ್ ಸಿ ಭಾರತದ ಯಾವುದೇ ಪ್ರಜೆ. ಆಪ್ಷನ್ ಡಿ ಯಾವ ಮತಕ್ಷೇತ್ರದಿಂದ ಚುನಾವಣೆಯು ಸ್ಪರ್ಧಿಸಲ್ಪಡುತ್ತದೆಯೋ ಆ ಮತಕ್ಷೇತ್ರದ ಓರ್ವ ನಿವಾಸಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮತಕ್ಷೇತ್ರವೊಂದರ ಮತದಾರರ ಪಟ್ಟಿಯಲ್ಲಿ ಹೆಸರು ಕಂಡುಬರುವ ಭಾರತದ ಯಾವುದೇ ಪ್ರಜೆ. ಇನ್ನು ಮುಂದಿನ ಪ್ರಶ್ನೆ, 1919ರ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ತನಿಖೆ ನಡೆಸಲು ಯಾವ ಸಮಿತಿಯು ಬ್ರಿಟಿಷ್ ಸರ್ಕಾರದಿಂದ ನೇಮಿಸಲ್ಪಟ್ಟಿತ್ತು? ಆಪ್ಷನ್ ಎ ವೆಲ್ಬಿ ಆಯೋಗ. ಆಪ್ಷನ್ ಬಿ ಹಂಟರ್ ಆಯೋಗ. ಆಪ್ಷನ್ ಸಿ ಸೈಮನ್ ಆಯೋಗ. ಆಪ್ಷನ್ ಡಿ ಬಟ್ಲರ್ ಸಮಿತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹಂಟರ್ ಆಯೋಗ. ಮುಂದಿನ ಪ್ರಶ್ನೆ, ಶೂನ್ಯ ವೇಳೆಯು ಇವರ ವಿವೇಚನೆಯಲ್ಲಿರುತ್ತದೆ. ಆಪ್ಷನ್ ಎ ಪ್ರಧಾನಮಂತ್ರಿ. ಆಪ್ಷನ್ ಬಿ ರಾಷ್ಟ್ರಾಧ್ಯಕ್ಷರು. ಆಪ್ಷನ್ ಸಿ ಸದನದ ಸದಸ್ಯರು. ಆಪ್ಷನ್ ಡಿ ಸಭಾಧ್ಯಕ್ಷರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಭಾಧ್ಯಕ್ಷರು. ಮುಂದಿನ ಪ್ರಶ್ನೆ, ಒಂದು ರಾಜ್ಯದ ಸರ್ಕಾರವು ಆಯೋಜಿಸುವ ಲಾಟರಿಗಳು ಇದರ ಅಡಿಯಲ್ಲಿ ಬರುತ್ತವೆ. ಆಪ್ಷನ್ ಎ ಕೇಂದ್ರ ಪಟ್ಟಿ. ಆಪ್ಷನ್ ಬಿ ರಾಜ್ಯ ಪಟ್ಟಿ. ಆಪ್ಷನ್ ಸಿ ಕಾನ್ಕರೆಂಟ್ ಪಟ್ಟಿ. ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ರಾಜ್ಯ ಪಟ್ಟಿ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಈ ಮುಂದಿನ ಯಾವ ಪ್ರಾಧಿಕಾರಕ್ಕೆ ಸಾರ್ವಜನಿಕ ಲೆಕ್ಕ ಸಮಿತಿಯು ಅದರ ವರದಿಯನ್ನು ಸಲ್ಲಿಸುತ್ತದೆ? ಆಪ್ಷನ್ ಎ ಪ್ರಧಾನಮಂತ್ರಿ. ಆಪ್ಷನ್ ಬಿ ಸಚಿವ ಸಂಪುಟ. ಆಪ್ಷನ್ ಸಿ ಸಂಸತ್ತು. ಆಪ್ಷನ್ ಡಿ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್. ಸರಿಯಾದ ಉತ್ತರ ಆಪ್ಷನ್ ಸಿ ಸಂಸತ್ತು. ನೆಕ್ಸ್ಟ್ ಕ್ವೆಶ್ಚನ್, ರಾಷ್ಟ್ರಪತಿಗಳಿಗಿರುವ ಕ್ಷಮಾದಾನ ನೀಡುವ ಅಧಿಕಾರವನ್ನು ಭಾರತದ ಸಂವಿಧಾನದ ಯಾವ ಅನುಚ್ಛೇದದಲ್ಲಿ ವ್ಯಾಖ್ಯಾನಿಸಲಾಗಿದೆ? ಆಪ್ಷನ್ ಎ ಅನುಚ್ಛೇದ 72. ಆಪ್ಷನ್ ಬಿ ಅನುಚ್ಛೇದ 73. ಆಪ್ಷನ್ ಸಿ ಅನುಚ್ಛೇದ 74. ಆಪ್ಷನ್ ಡಿ ಅನುಚ್ಛೇದ 75. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅನುಚ್ಛೇದ 72. ಮುಂದಿನ ಪ್ರಶ್ನೆ, 26ನೇ ಜನವರಿ 1950ರಂದು ಭಾರತ ಸಂವಿಧಾನ ಜಾರಿಗೆ ಬಂದಾಗ ಭಾರತದ ಸಂವಿಧಾನಿಕ ಸ್ಥಿತಿ ಹೇಗಿತ್ತು? ಆಪ್ಷನ್ ಎ ಜಾತ್ಯತೀತ ಗಣರಾಜ್ಯ. ಆಪ್ಷನ್ ಬಿ ಸಮಾಜವಾದಿ ಜಾತ್ಯತೀತ ಪ್ರಜಾಪ್ರಭುತ್ವ ಗಣರಾಜ್ಯ. ಆಪ್ಷನ್ ಸಿ ಸಾರ್ವಭೌಮ ಪ್ರಜಾಪ್ರಭುತ್ವ.
ಆಪ್ಷನ್ ಡಿ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಪ್ರಭುತ್ವ ಗಣರಾಜ್ಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಾರ್ವಭೌಮ ಪ್ರಜಾಪ್ರಭುತ್ವ. ಇನ್ನು ಮುಂದಿನ ಪ್ರಶ್ನೆ, ಭಾರತದ ಸಂವಿಧಾನವನ್ನು ಇದರ ಅಡಿಯಲ್ಲಿ ತಿದ್ದುಪಡಿ ಮಾಡಬಹುದು. ಆಪ್ಷನ್ ಎ ಅನುಚ್ಛೇದ 365, ಆಪ್ಷನ್ ಬಿ ಅನುಚ್ಛೇದ 367, ಆಪ್ಷನ್ ಸಿ ಅನುಚ್ಛೇದ 364, ಆಪ್ಷನ್ ಡಿ ಅನುಚ್ಛೇದ 368. ಸರಿಯಾದ ಉತ್ತರ ಆಪ್ಷನ್ ಡಿ ಅನುಚ್ಛೇದ 368. ಇನ್ನು ಮುಂದಿನ ಪ್ರಶ್ನೆ, ಭಾರತದ ಚುನಾವಣಾ ಆಯೋಗಕ್ಕೆ ಈ ಕೆಳಗಿನವುಗಳಲ್ಲಿನ ಯಾವುದರ ಚುನಾವಣೆಯು ಸಂಬಂಧಿಸಿಲ್ಲ. ಆಪ್ಷನ್ ಎ ಲೋಕಸಭೆ, ಆಪ್ಷನ್ ಬಿ ಅಧ್ಯಕ್ಷರು, ಆಪ್ಷನ್ ಸಿ ಪಂಚಾಯತಿ ಮತ್ತು ಪುರಸಭೆಗಳು, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪಂಚಾಯತಿ ಮತ್ತು ಪುರಸಭೆಗಳು. ನೋಡಿದ್ರಲ್ಲ ಫ್ರೆಂಡ್ಸ್, ಈ 25 ಕ್ವಶನ್ನು ಲಾಸ್ಟ್ ಇಯರ್ ಮಂಡ್ಯ DCC ಬ್ಯಾಂಕ್ ಅದು ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿ ಬಂದಿತ್ತು. ಅದರದ್ದು ಆನ್ಸರ್ಸ್ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ದೇ ಈ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.